ನನ್ನ ಮೇಲಿನ ದಾಳಿ ರಾಜಕೀಯ ಪ್ರೇರಿತ ದಾಳಿ ಬಗ್ಗೆ ನಿನ್ನೆಯೇ ಸಿಎಂ ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ಬಿಎಂ ಫಾರೂಕ್ ಹೇಳಿಕೆಯನ್ನ ನೀಡಿದ್ದಾರೆ. ಎಂಎಲ್ಸಿ ವಿಧಾನ ಪರಿಷತ್ನ ಸದಸ್ಯ ದೇವೇಗೌಡರ ಆಪ್ತ ಬಿಎಂ ಫಾರೂಕ್ ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿರುವಂತದ್ದು. ದಾಳಿ ಬಗ್ಗೆ ನಿನ್ನೆನೆ ಸಿಎಂ ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ಈ ರೀತಿಯಾಗಿ ಬಿಎಂ ಫಾರೂಕ್ ಅವರು ಈಗ ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಬಿಎಂ ಫಾರೂಕ್, ನಾನು ಮನೆಯಿಂದ ಕಚೇರಿಗೆ ಬಂದಿದ್ದೇನೆ. ಕೇಂದ್ರ ಸರ್ಕಾರ ಐಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಐಟಿ ದಾಳಿಗೆ ನಾವು ಹೆದರಲ್ಲ ಅಂತ ಬಿಎಂ ಫಾರೂಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇವರ ಮನೆ ಮೇಲೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಎಂ ಫಾರೂಕ್ ವಿಧಾನ ಪರಿಷತ್ನ ಸದಸ್ಯರು, ಜೆಡಿಎಸ್ನ ನಾಯಕ ದೇವೇಗೌಡರ ಆಪ್ತ, ಸಿಎಂ ಕುಮಾರಸ್ವಾಮಿಯ ಆಪ್ತ, ಇವರ ಮನೆ ಮೇಲೂ ಕೂಡ ಐಟಿ ಇಲಾಖೆ ದಾಳಿಯನ್ನ ಮಾಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂ ಫಾರೂಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು ಐಟಿ ದಾಳಿ ಆಗತ್ತೆ ಅಂತ, ಅದೇ ರೀತಿಯಾಗಿ ಆಗಿದೆ. ಈ ಮೂಲಕ ನಮ್ಮನ್ನ ಹೆದರಿಸ್ತಾರೆ ಅಂದ್ರೆ ಅದು ಅವರ ತಪ್ಪು ಕಲ್ಪನೆ. ಐಟಿ ದಾಳಿಗೆ ನಾವು ಹೆದರಲ್ಲ ಅಂತ ಬಿಎಂ ಫಾರೂಕ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಆಲ್ರೆಡಿ ನೋಡಿದಿವೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಅಂತ. ಆಲ್ರೆಡಿ ಬೆಂಗಳೂರು ಆಗಿರ್ಬೋದು, ಹಾಸನ, ಮಂಡ್ಯ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಈ ಎಲ್ಲಾ ಕಡೆ ಕೂಡ ಈಗ ಆಲ್ರೆಡಿ ಐಟಿ ಇಲಾಖೆಯ ಅಧಿಕಾರಿಗಳು ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಶಾಕ್ ಅನ್ನ ನೀಡಿದ್ದಾರೆ. ಇನ್ನು ಐಟಿ ರೇಡ್ಗೆ ದೋಸ್ತಿ ನಾಯಕರು ಗರಂ ಆಗಿದ್ದಾರೆ.